ನಮಸ್ಕಾರ ಬಂಧುಗಳೇ. ಇವಾಗ ಒಂದು ಭಾರತ ದೇಶ ಹಳ್ಳಿಗಳ ದೇಶ, ಹೌದಾ? ಒಂದು ಹಳ್ಳಿ ಆದಮೇಲೆ ಏನಿರುತ್ತೆ? ಒಂದು ಜನಪದ ಇರುತ್ತೆ, ಆ ಒಂದು ಬದುಕಿರುತ್ತೆ. ಆ ಬದುಕಲ್ಲಿ ಒಂದು ಪಾರಂಪರಿಕ ಒಂದು ವೈದ್ಯಕೀಯ ಒಂದು ಹಿನ್ನೆಲೆ ಇರುತ್ತೆ. ಅಂದರೆ ಒಂದು ನಾಟಿ ಔಷಧ ಅನ್ನೋದಿರುತ್ತೆ. ಪ್ರತಿ ಊರಲ್ಲೂ ಒಂದು ನಾಟಿ ಔಷಧ ಕೊಡುವ ಒಂದು ಪರಂಪರೆ ಆ ಜನಗಳಿರ್ತಾರೆ. ಹಾಗೆ ನಮ್ಮ ಗ್ರಾಮ ಅಂದರೆ ನಮ್ಮ ರಾಯಶೆಟ್ಟಿಪುರ ಗ್ರಾಮದಲ್ಲಿ ಒಂದು ನಾಟಿ ಔಷಧ ಕೊಡುವಂಥ ಒಬ್ಬರು ವಿಶೇಷವಾದ ವ್ಯಕ್ತಿನ ಈ ದಿನ ನಾನು ಮಾತಾಡ್ಸಕ್ಕೆ ಹೋಗ್ತೀನಿ. ಬನ್ನಿ ಸ್ನೇಹಿತರೆ. ಚಾನಲ್ ವತಿಯಿಂದ ಒಂದು ವಿಡಿಯೋ ಮಾಡಬೇಕು ಅಂತೀವಿ. ಆ ವಿಡಿಯೋ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಆಯುರ್ವೇದ ಒಂದು ಪಾರಂಪರಿಕ ಒಂದು ಔಷಧ ಏನಿದೆ ಅದನ್ನ ನಾವು ನಮ್ಮ ಜನಗಳಿಗೆ ತಿಳ್ಕೊಳ್ಬೇಕು. ಸೊ ನಿಮ್ಮ ತಲೆಮಾರಲ್ಲಿ ಇವನ್ನೇನು ವಿಚಾರವಾಗಿ ತಿಳ್ಕೊಂಡಿದ್ದೀವಿ, ಅದನ್ನ ನಮ್ಮ ತಲೆಮಾರು ಇನ್ನು ಮುಂದಾದ ತಲೆಮಾರುಗಳಿಗೆ ಒಂದು ವಿಚಾರ ತಿಳ್ಕೊಳ್ಬೇಕು ಅಂತ ನಮ್ಮ ಆಸೆ. ಅದರಿಂದ ಈ ವಿಡಿಯೋ ಮಾಡ್ತೀನಿ ಅಮ್ಮರೆ. ಇವಾಗ ನಾನು ನಮ್ಮವರ ಜನಗಳು ನಾನು ಚಿಕ್ಕ ವಯಸ್ಸಿಂದ ನೋಡಿದೀನಿ, ನೀವೊಂದು ನಾಟಿ ಔಷಧಿ ಕೊಡ್ತಿದ್ರಿ. ಇದೇನು ಈ ಔಷಧಿ, ಇದೇನಿದು, ಯಾವ್ದಕ್ಕೋಸ್ಕರ ಕೊಡ್ತಿದ್ರಿ ಇದು? ಕಟ್ ಮಾಡು. ನೀವು ನನ್ನ ಒಂದು ಬಾಲ್ಯದಿಂದಲೂ ನೋಡ್ತಾ ಇದ್ದೀನಿ, ಒಂದು ನಾಟಿ ಔಷಧ ಕೊಡ್ತಿದ್ದೀರಾ. ಸೊ ಇದ್ರ ಬಗ್ಗೆ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ನಮ್ಮಪ್ಪ ಹೇಳ್ಕೊಟ್ಟಿತ್ತು. ನಮ್ಮಪ್ಪ ಸತ್ತೋದಾಗ ನಾನು 5 ವರ್ಷಗಳು. ಅವಾಗ ಈ ಔಷಧಿ ಎಲ್ಲಿದ್ರು ಪತ್ತೆ ಮಾಡು, ಈ ಔಷಧಿಗೆ ಫಸ್ಟೇ ಅವನು ಹುಷಾರಲ್ಲೇ ಬಿದ್ದೋಗ್ಬಿಟ್ಟಿದ್ದ ನಮ್ಮಪ್ಪ. ಅವಾಗ ನಾವು ಹೋಗಿದ್ದೆ, ಗಿಡ ಕಿತ್ಕೊಂಡ್ಬಂತು ಮಾದ ಕಟ್ಟು ತಂದ್ಕೊಡು ಅಂತ ಹೇಳಿದ್ದ, ತೋರ್ಸಿದ್ದ ಇದ್ದ ಗಿಡವ. ಆಗ ನಾನು ಹೋಗಿ ನೋಡ್ಕೊಂಡಿದ್ದೆ. ಆಮೇಲೆ ಇನ್ನೇನ್ ನನ್ ಸಾಕಾಗ ನೀನ್ ಕಟ್ಟು ಅಂತ ನಮ್ಮಪ್ಪ ಹೇಳ್ದ. ಆಗ ಹೇಳಿದ್ದೆ. ಅದಕ್ಕೆ ಆವಾಗ ನಾನು ಸಣ್ಣ ಮಕ್ಕಳಿಗೆ ಕಟ್ಟು ಶುರುವಾದೆ. ₹1 ತಗತ್ತಿದ್ದ. ₹1, 12 ಅಡಿಕೆ, 1 ಕಾಯಿ, 1 ಬೆಲ್ಲ, 1 ಪಡಿ ಅಕ್ಕಿ ಕಟ್ಟಿ ₹1 ತಗೊಂಡು ಕೊಡ್ದು. ₹1 ತಗೊಂಡು ಇಸ್ಕೊಕೊಡವ, ಜಾಸ್ತಿ ಇಸ್ಕೊಬೇಡ ಅಂತ ಹೇಳಿತ್ತು. ಇವಾಗ ಆವಾಗ್ಲಿಂದ ನಾನು ಹುಡುಕಿ ಎಲ್ಲಾರು ಸಿಕ್ಕಿದ್ರೆ ಇದು ಅಪ್ಪಪ್ಪನ ಹುಟ್ಟುದು ಜಾಸ್ತಿ. ಇದ್ರಲ್ಲಿ ಊಟಲ್ಲ ಇದೆಲ್ಲೂ ಪಾಟ್ಗೆಲ್ಲ ಹಾಕಿದ್ರು, ಬೀಜ ಹಾಕಿದ್ರು ಊಟಲ್ಲ. ಆವಾಗ ನಾವು ನೋಡ್ಕೊಂಡು ತಗೊಬಂದು ಮಡಿಕತೀನಿ. ಮಡಿಕೊಂಡು ಏನು ಸಣ್ಣ ಮಕ್ಕಳನ್ನ ಕಲಿಸುವ. ನಾನು 2-3 ತರ ಔಷಧಿ ಕೊಡ್ತಿದ್ದೆ, ಆದ್ರೆ ನನ್ಗೆ ಅವೆಲ್ಲಾನು ನಿನ್ ಕಾಣೆ, ಇದೊಂದು ಮಾತ್ರ ಕಟ್ಟವ ಮಕ್ಕಳು ಉಳಿಸವ ಅಂತ ನಮ್ಮಪ್ಪ ಹೇಳಿತ್ತು. ಇವಾಗ ಸರಿ ಹೇಳಿ, ಮಾದುಗಟ್ಟು ಅಂದ್ರೆ ಏನು? ನನ್ಗೆ ಗೊತ್ತಾಗ್ತದೆ. ಮಾದುಗಟ್ಟು ಅಂದ್ರೆ ಏನು? ಮಾದುಗಟ್ಟು ಅಂದ್ರೆ ಹೊಟ್ಟೆ ಕಲ್ಲಂಗ್ ಬರ್ತದೆ ಮಕ್ಕಳಿಗೆ. ಆಮೇಲೆ ಕಾಲ್ ಮೇಲೆ ಕಾಲ ಇಕ್ಕತ್ತವೆ. ಆಮೇಲೆ ಇಂತಿರ್ತಾವು ಮೂಳೆ ಬಿಟ್ಕತ್ತವೆ. ಹೊಟ್ಟೆ ಒಂದ್ ಸ್ವಲ್ಪ ಕಲ್ಲಂಗ್ ಬರ್ತದೆ. ಅದು ಊಟ ರಗಣೆ ಆಗಲ್ಲ. ಮತ್ರ ಮಾದುಗಟ್ಟು, ಒಣ ಮಾದುಗಟ್ಟು ಅಂದ್ರೆ ಕದ್ದಿಯಂಗ್ ಕಕ್ಕಸ್ ಮಾಡ್ತವೆ. ಅದ್ರ ಮಾದುಗಟ್ಟು ಅಂತೆಲ್ಲ ಒಂದಷ್ಟು ವಿಧಗಳಿದೆ, ಹೇಳ್ತಾರೆ. ಅದ್ರ ಬಗ್ಗೆ ಹೇಳಿ. ಹಸಿ ಮಾದುಗಟ್ಟು ಅಂದ್ರೆ ಬೇದಿ ಆಯ್ತದೆ, ಹಸಿ ಮಾದುಗಟ್ಟು ಅಂದ್ರೆ. ಆಮೇಲೆ ಒಣ ಮಾದುಗಟ್ಟು ಅಂದ್ರೆ ಕಡ್ಡಿಯಂಗ್ ಕಕ್ಕ. ಅದಕ್ಕೆ ಇವು ಹೆಸರು ಔಷಧಿ ಸೊಪ್ಪನೇ ಕಟ್ತಿದ್ದ ನಮ್ಮಪ್ಪ. ಅದೇ ಅಮ್ಮ, ಇದು ಇಂಥ ವಯಸ್ಸು ಮಕ್ಕಳಿಗೆ ಅಂತ ಇಷ್ಟ ವಯಸ್ಸಿನ ಮಕ್ಕಳಿಗೆ ಬರ್ತದ? 12 ವರ್ಷ ಗಂಟು ಆಯ್ತದೆ ಅಂತ ಹೇಳಿದ ಹುಟ್ಟದ ಮಕ್ಕಳಿಂದ 12 ವರ್ಷ ಗಂಟು ಆಯ್ತದೆ ಅಂತ ಹೇಳಿತ್ತು ನಮ್ಮಪ್ಪ. ಕಡ್ಲೆ, ಈ ಬಾಳೆಹಣ್ಣು, ಮೊಟ್ಟೆ, ಭಂಡಾರ, ಹೌದಾ ತಿನ್ಸಿಕ್ಕಿಲ್ಲ. ಅವರ ಕಾಳು, ಬದನೆಕಾಯಿ ಇವೇನೋ ಹಾಕ್ತಿದ್ರಲ್ಪ ಆಗಲ್ಲ, ಅದು ತಿನ್ಸಿಕ್ಕಿಲ್ಲ ಮಕ್ಕಳಿಗೆ ಅಂತ ಹೇಳಿ ಅವಕ್ಕೆ ಕೊರದು ಹುಳಿ ತರ ಮಾಡಿ ಅದ ಕತ್ಗಾಕಿ ಕಳಿಸ್ತಿದ್ದ. ಅದು ಈ ಔಷಧ ಕೊಟ್ಟ ಮೇಲೆ ಪಥ್ಯ ತಗೊಳ್ಳೋದು ಮಕ್ಕಳಿಗೆ ಪಥ್ಯ ಕೊಡ್ಬೇಕಾ? ಅದು ಹೆಂಗೆ? ಅದೇ ಅವರೆಕಾಳು, ಬದನೆಕಾಯಿ, ಆಮೇಲೆ ತಿರ್ಗಾ ಕುಂಬಳಕಾಯಿ, ಸೊರೆಕಾಯಿ ಅವೆಲ್ಲಾನು ತಿನ್ಸಂಗಿಲ್ಲ. ಮೊಟ್ಟೆ, ಬಾಳೆಹಣ್ಣು ಕೂಡಿಸುವಂಗ, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ. ಆಮೇಲೆ ತಲೆಗೆ ಇದು ಕರಿ ಎಣ್ಣೆ ಏನು ಹಾಕೋಂಗಿಲ್ಲ, ಕೊಬ್ಬರಿ ಎಣ್ಣೆ ಹಂಗ ಹಾಕೊಂಡು ಮಕ್ಕಳ 3 ದಿನಕ್ಕೆ ನೀರು ಹಾಕೊಂಡು ಬಂದ್ರೆ. ಆಮೇಲೆ ಒಳ್ಳೆಣ್ಣೆ, ಹಸಿನ ಹಾಲು, ಒಳ್ಳೆಣ್ಣೆ ಹಸಿನ ಹಾಲು ಕೊಡ್ತಾ ಬಂದ್ರೆ ಅವು ಕರೆಕ್ಟ್ ಆಗಿ ಆಯ್ತು. ನಾನು ಹೆಚ್ಚಿನ ಮಕ್ಕಳು ಕಟ್ಟಿ ಅವ್ರ ಆಳೆ ಮದುವೆ ಆಗಿ ಅವ್ರಿಗೂ ಮಕ್ಳು ಆಯ್ತು. ಇವಾಗ ನನ್ಗೊಂದು ಕ್ಯೂರಿಯಾಸಿಟಿ, ಇವಾಗ ನೀವೊಂದು ಎಷ್ಟು ಜನಕ್ಕೆ ಔಷಧಿ ಕೊಟ್ಟಿದ್ದೀರಾ ಅಂತ ಸುಮ್ಮನೆ 100 ಜನಕ್ಕೆ ಕೊಟ್ಟಿದ್ದೀನಿ. ಸೂಪರ್ ಕಣಮ್ಮ, 100 ಜನಕ್ಕೆ ಕೊಟ್ಟಿದ್ದೀನಿ. ಎಲ್ಲಾನು ಕಟ್ಟಿಲ್ಲ ಲೆಕ್ಕ ಹಾಕಿದ್ರೆ 100 ಜನಕ್ಕೆ ಕೊಟ್ಟಿದ್ದೀನಿ. ಯಾರೇ ಕೊಟ್ಟಿದ್ದೀನಿ, ಅವರೆಲ್ಲ ವಯಸ್ಸು ಆಗೋಗದೆ. ನಾನು ಇಷ್ಟು ದಿನ ಮಗಿನ ತಾಳನ್ನು ಕಟ್ಟಿ. ಹುಟ್ಟದ ಎಲ್ಲಾ ಮಕ್ಕಳಿಗೆ ಬರುತ್ತಾ ಇದು? ಎಲ್ಲಕ್ಕ ಬರಲ್ಲ, ಎಲ್ಲಕ್ಕ ಬರಲ್ಲ. ಏನೋ ಒಂದು ಇದು ಏನೋ ಹೆಚ್ಚು ಕಮ್ಮಿ ಊಟದ ಹೆಚ್ಚು ಕಮ್ಮಿಲೆ ಬರ್ತದೆ. ಇದು ಬರೋ ಕಾರಣ ಊಟದ ಹೆಚ್ಚು ಕಮ್ಮಿ ಬರ್ತದೆ. ಇಲ್ಲ ಊಟ ನೀಟಾಗಿತ್ತು ಅಂದ್ರೆ ಏನು ಸಮಸ್ಯೆಗಳೇ ಇಲ್ಲ.
ಅದು ಆಸ್ಪತ್ರೆಯಲ್ಲಿ ಇದೇನು ಆಗದ ಅನ್ಕೊಂಡ್ರೆ ಅವ್ರು ಆಸ್ಪತ್ರೆಗೆ ಹೋದ್ರು ಕಳಿಯಲ್ಲ ಅದು. ಓ, ಆಸ್ಪತ್ರೆಗೆ ಹೋದ್ರೆ ಈ ಮಾದಂಗಟ್ಟು ಅನ್ನೋದು ಅದೆಲ್ಲ ಒಣ ಮಾದಂಗಟ್ಟು, ಹಸು ಮಾದಂಗಟ್ಟು, ಅದ್ರ 2 ವಿಧ ಬರುತ್ತೆ. ಇದು ಹಾಸ್ಪಿಟ್ಲು ವಿಚಾರವಾಗಿ ಯಾವ್ದು ಅಷ್ಟೊಂದು ಬಗೆಹರಿಯಲ್ಲ. ಇದು ನಾಟಿ ಔಷಧಿಗೆ ಅಷ್ಟೊಂದು ಎಫೆಕ್ಟ್ ಆಗುತ್ತೆ. ಹೊಟ್ಟೆಗೇನು ಕೊಡಲ್ಲ. ನಾನು ಹಂಗೂ ಒಂದೊಂದ್ ಸ್ವಲ್ಪ ಒಂಚೂರು ತೇದಿ ಪಾದಿ ಒಂದೊಂದ್ ಸ್ವಲ್ಪ ಹಾಕ್ಬಿಡಿ ಅಂತ ಹೇಳ್ತೀನಿ. ಏನ್ ದಿವಸ ಅಲ್ಲ, ಚೆನ್ನಾಗಿರ್ತದೆ ಅದು ಕಣಪ್ಪ. ಇದು ಈಗ ಬರೀ ಕೊರಳು ಕಟ್ಟೋದು, ಆ ಒಂದ್ ಕೊರಳು ಸ್ಪರ್ಶನೆ ಈಗ ಈ ರೋಗನ ಅದಾಗಿ ಬಿದೈತದೆ. ಅದು ಕೈಯಾಗಿ ಕಿತ್ತಾಕೋಂಗಿಲ್ಲ. ಕಟ್ಟಿದ ಮೇಲೆ ನಾವ್ ಯಾರು ಕೈಯಾಗಿ ಅದನ್ನ ಕಟ್ ಮಾಡ್ತೀವಿ, ಕಳೆದೈತ ಕಾಯಿಲೆ ಕಳೆದೈತ ಬಿದೈತವೆ. ಅಂದ್ರೆ ಅದು ಎಷ್ಟ್ ದಿನ ಕಟ್ಬೇಕು? ಅದಕ್ಕೆ ಏನಾರ ಇದೆಯಾ ದಿನಗಳು? ಇವತ್ ಕಟ್ಟಿರ್ತೀವಿ ಅಂದ್ರೆ ಇದೊಂದಷ್ಟು ದಿನ ಇರ್ಬೇಕು, ಇನ್ನೊಂದ್ಸತಿ ಕಟ್ಟಿಸ್ಬೇಕು? ಇಲ್ಲ, ಇನ್ನೊಂದ್ಸತಿ ಏನ ಕಳಿದೆ ಹೋದ್ರೆ ಪತ್ತಿ ಹೆಚ್ಚು ಕಮ್ಮಿ ಕಳಿದೆ ಹೋಯ್ತದೆ. ಪತ್ತಿ ಇದರಲ್ಲಿ ಇಲ್ದಿದ್ರೆ ಏನು ತೊಂದ್ರೆ ಇಲ್ಲ. ನಾನ್ ಕಟ್ಟಿದ ಮಕ್ಕಳು ತಿರುಗಿ ಯಾರಿಗೂ ಕಟ್ಟಿಲ್ಲ ನಾನು. ಒಂದೇ ಸತ್ ಕಟ್ಟೋದು 100% ಹುಡುಗ ಆಗುತ್ತೆ. ಹುಟ್ಟಿದ ಮಕ್ಕಳಿಗೂ ಆಯ್ತದೆ ಕಣಪ್ಪ, ಹುಟ್ಟಿದ ಮಕ್ಕಳಿಗೂ ಆಯ್ತದೆ. ಇದರಿಂದ ಈ ತರ ಹಿಂಗ ಆದಾಗ ಮಗು ಹೊಟ್ಟೆ ಉಬ್ರಣೆ ಹೊಟ್ಟೆ ಗಟ್ಟಿ ಆಗ್ತದೆ. ಹಿಂದೆ ತಾವು 3 ಹಸಿರು ಬರ್ತವೆ. ಹಸಿರಂಬು ಅಂದ್ರೆ ಹಸಿರು ನರಗಳು ಇವೆಲ್ಲ ಒಂದು ಏನಪ್ಪಾ ಅಂದ್ರೆ ಒಂದ್ ಮೇಲ್ಮೇಲ್ ಲಕ್ಷಣಗಳು ನೋಡಿ ಸ್ನೇಹಿತರೆ. ಈಗ ಮಾದಂಗಟ್ಟು ಈ ತರ ಆಯ್ತು ಅಂದ್ರೆ ಅದಕ್ಕೊಂದು ಗುಣಲಕ್ಷಣಗಳೈತೆ. ಅಂದ್ರೆ ಹೊಟ್ಟೆ ಉಬ್ರಣೆ ಆಗುವಂತದ್ದು, ಮತ್ತೆ ಹಸಿರಂಬು ಈ ತರ ಕುಳಿ ಆಯ್ತದೆ. ಮಕ್ಕಳು ಕಾಲ್ ಮೇಲೆ ಕಾಲ ಹಾಕೊಂಡು ಮಲ್ಕೊಳ್ಳುವ ಒಂದ್ ಸ್ಥಿತಿ ಇರ್ತಾ ಇರ್ತದಲ್ಲ, ಅದು ಕೂಡ ಒಂದು ಮಾದಂಗಟ್ಟಿಗೆ ಒಂದು ಗುಣಲಕ್ಷಣ ಅಂತ ಹೇಳ್ಬೋದು. ಸರಿ ಅಮ್ಮ, ತುಂಬಾ ಖುಷಿ ಆಯ್ತು. ಮತ್ತೆ ಇದು ಈ ಕಡೆ ಎಲ್ಲೆಲ್ಲಿ ಸಿಗುತ್ತೆ? ಇದು ಎಲ್ಲೂ ಸಿಕ್ಕೋಲ್ಲ ಕಣಪ್ಪ. ಎಲ್ಲೋ ಒಂದಂತ ಹುಟ್ಟಿದಾಗ ಎತ್ಕೋಬೇಕು. ಏನಾರ ಅಲ್ಲಿ ಹುಟ್ಟಿದಾಗ ನಾನು ಯಾವ ನೋಡ್ಕೊಂಡು ಗಿಡ ಎಲ್ಲಿದ್ದದು ಅಂತ ನೋಡ್ಕೊಂಡು ಯಾರು ಇಟ್ಟಿರ್ತಾವೋ ರೋಡಲ್ಲಿ ಹೋಗುವಾಗ ಎಲ್ಲ ಕೂಡಲ್ಲಿ ಹೋದಾಗೆಲ್ಲ ನೋಡ್ಕೊಂಡಿದ್ದು. ಇಲ್ಲೆಲ್ಲೋ ಇಲ್ಲೊಂತ ಇತ್ತು, ಆಗ ಕೊಟ್ಟು ತಗೊಬಂದು ನಮ್ಮ ಗ್ರಾಮದಲ್ಲೂ ನಿಮ್ ಕಣ್ಣಿಗೆ ಬಿದ್ದಿತ್ತು ಇದು, ಅದನ್ನ ತಗೊಬಂದಿದ್ದೀರಾ. ಇದು ನಮ್ಗೆ ಏನೋ ಗೊತ್ತಿಲ್ಲ, ಇದು ಇಲ್ಲ ಸಿಕ್ಕುದಿಲ್ಲ. ಒಳ್ಳೇದಾಯ್ತಮ್ಮ. ನೋಡಿ ಬಂಧುಗಳೇ, ಈ ಒಂದು ಪಾರಂಪರಿಕ ಒಂದು ಔಷಧಿ ಏನಿದೆ, ಆಯುರ್ವೇದಿಕ್ ಔಷಧಿ ಅನ್ನೋದು ತುಂಬಾನೇ ನಮ್ಮ ಒಂದು ಸನಾತನ ಕಾಲದಿಂದನೂ ಬಂದಿದೆ. ಆದ್ರಿಂದ ಈ ತಾಯಿ ನೋಡಿ ಇವಾಗ 100 ಜನ ಮಕ್ಕಳಷ್ಟು ಆಲ್ರೆಡಿ ಇವರು ಕೇರ್ ಮಾಡಿದ್ದಾರೆ, ಒಂದು ಔಷಧಿ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಹೆಮ್ಮೆ ಪಡಬೇಕಂತ ವಿಷಯ. ಹೀಗೆ ಪ್ರತಿ ಗ್ರಾಮದಲ್ಲೂ ಕೂಡ ಒಬ್ಬೊಬ್ರು ನಾಟಿ ವೈದ್ಯರು ಅಂತ ಇರ್ತಾರೆ. ಊರು ಅಂದಮೇಲೆ ಪ್ರತಿಯೊಂದು ಒಂದು ವಿಚಾರಗಳಿರ್ತವೆ. ಒಬ್ರು ಗುರು ಆಗಿರ್ತಾರೆ, ಒಬ್ರು ವೈದ್ಯಕೀಯ ಆಗಿರ್ತಾರೆ. ಹಾಗೆ ತಾಯಿ ನಿಮಗೆ ಈ ಒಂದು ವಿದ್ಯೆ ಒಳ್ದಿದೆ, ಅದಕ್ಕೆ ನಿಮ್ಮ ತಂದೆಯವ್ರನ್ನು ನೀವು ಸ್ಮರಿಸ್ಬೇಕಾಗಿ ನಮಗೆ ಖುಷಿ ಆಗ್ತದೆ. ಅವರು ಒಂದು ವಿದ್ಯೆ ಹೇಳ್ಕೊಟ್ಟವ್ರೆ ಅಂತ. ಈಗ ಹಾಗೆ ನಾವು ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ನೀವು ನಿಮ್ಮ ತಲೆಮಾರಿಗೆ ಈ ಒಂದು ವಿಚಾರನ ತಿಳಿಸ್ಕೊಡ್ಬೇಕು. ನಿಮ್ಮ ಮಕ್ಕಳುಗಳು ಮೊಮ್ಮಕ್ಕಳುಗಳಿದ್ದಾರೆ, ಯಾಕಂದ್ರೆ ಇದು ನಿಮ್ಮಲ್ಲೇ ಕೊನೆ ಆಗ್ಬಾರ್ದು. ಭೂಮಂಡಲದಲ್ಲಿ ಹೋಗ್ತಾ ಇರ್ಬೇಕು ಅಂದ್ರೆ ನೀವು ಒಂದು ವಿಚಾರ, ಅದಕ್ಕೋಸ್ಕರ ನಾವು ಈ ದಿನ ವಿಡಿಯೋ ಮಾಡಿದೀವಿ. ಈ ಒಂದೇನೋ ಒಂದು ವಿಚಾರ ಹೇಳಿದೀರಾ, ಇದು ನಮ್ಮ ತಲಾಂತರಲ್ಲೂ ಇರುತ್ತೆ. ಅದೇ ನಿಮ್ಮ ಯಾರಿಗಾರ ಸರಿ ಅಮ್ಮ, ಈ ಒಂದು ವಿದ್ಯೆ ಕಲಿಯುವಂತ ಆಸಕ್ತಿ ಇರುವಂತವ್ರಿಗೆ ಕಳ್ಸಿಕೊಟ್ರೆ ಆ ಉಳಿತೆ ಅನ್ನೋದು ನಮ್ಮ ಮನವಿ. ಯಾಕಂದ್ರೆ ನಮ್ಮ ಒಂದು ಭಾರತೀಯ ಭೂಮಿಯಲ್ಲಿ ಈ ಸನಾತನವಾದ ವಿಚಾರಗಳು ತುಂಬಾ ಇವೆ. ಯಾಕಂದ್ರೆ ಅಕ್ಕಪಕ್ಕನೇ ನೀವು ಹೇಳ್ತಿದ್ರಿ, ಬೆಳಿಗ್ಗೆನ ಮಾತಾಡ್ಬೇಕಾದ್ರೆ ಸುಮಾರು ಗಿಡಮೂಲಿಕೆಗಳು ಇಲ್ಲಿಲ್ಲೇ ಇವೆ. ಹಂಗೆ ದಯಮಾಡಿ ಇದ್ರ ಬಗ್ಗೆ ಇದ್ರದ ಏನೇನು ಬಗ್ಗೆ ನಿಮ್ಮ ಮನೆ ಮಂದಿಗಳಿಗೆ ಒಂದು ಯಾರಿಗಾರು ಒಂದು ಸ್ವಲ್ಪ ತಿಳಿಸ್ಕೊಳ್ಳಿ. ಥ್ಯಾಂಕ್ಸ್ ಕಣಮ್ಮ, ಈ ತರ ಬಂದು ಮಾತಾಡಿದ್ಯಾ. ಧನ್ಯವಾದ ಬಂಧುಗಳು.